ಹಗಲಿನತ್ತು ಆ ಹಳ್ಳಿಯ ಜನರು ಖುಷಿ ಖುಷಿಯಿಂದ ಜೀವನ ಮಾಡುತ್ತಾರೆ. ಆದರೆ ಅದೇ ಸಮಯ ರಾತ್ರಿ ಹೊತ್ತಾದರೆ 9 ಗಂಟೆಯ ಒಳಗೆ ಊರಿನ ಜನರೆಲ್ಲ ಅವರವರ ಮನೆಗೆ ಓಡಿ ಹೋಗುತ್ತಾರೆ. ಅದೊಂದು ಸಣ್ಣ ಹಳ್ಳಿ. ಆ ಊರಿನ ಜನರು ರಾತ್ರಿ 9 ಗಂಟೆ ಆದರೆ ಸಾಕು ಅವರ ಮನೆಯೊಳಗೆ ಹೋಗಿ ಬಾಗಿಲನ್ನು ಹಾಕಿಕೊಳ್ಳುತ್ತಿದ್ದರು. 9 ಗಂಟೆ ಆದರೆ ಸಾಕು ಊರಿನ ಒಂದು ವ್ಯಕ್ತಿ ಸಹ ಮನೆಯ ಹೊರಗೆ ಓಡಾಡುತ್ತಿರಲಿಲ್ಲ. ಹೀಗೆಯೇ ಒಂದು ದಿನ ಒಬ್ಬ ವ್ಯಕ್ತಿ ಊರಿನ ಗಡಿಯಲ್ಲಿ ಟಾರ್ಚನ್ನು ಹಿಡಿದುಕೊಂಡು ಓಡಾಡುತ್ತಿರುತ್ತಾನೆ. ಸ್ವಲ್ಪ ಸಮಯದ ನಂತರ ಅಲ್ಲಿ ಹೊಗೆ ತುಂಬಿಕೊಳ್ಳುತ್ತದೆ. ಆ ನಂತರ ಸ್ವಲ್ಪ ಸಮಯದಲ್ಲಿ ಆ ವ್ಯಕ್ತಿಯ ಮೃತ್ಯುವಾಗಿರುತ್ತದೆ. ಮರುದಿನ ಊರಿನ ಜನರಿಗೆಲ್ಲ ಈ ವಿಷಯ ತಲುಪುತ್ತದೆ. ಊರು ಜನರೆಲ್ಲ ಗುಸುಗುಸು ಎಂದು ಮಾತನಾಡಲು ಶುರು ಮಾಡುತ್ತಾರೆ. ಸ್ವಲ್ಪ ದಿನದ ನಂತರ ಸಿಟಿಯಿಂದ ಆ ಊರಿಗೆ ಒಂದು ಪರಿವಾರ ಬರುತ್ತದೆ. ಅರೆ, ಯಾರು ನೀವು? ಈ ಊರು ಹೊಸಬ್ರಾ? ನಿಮ್ಮನ್ನು ನೋಡಿದ್ರೆ ಈ ಊರವ್ರ ತರ ಕಾಣಿಸಲ್ವಲ್ಲ. ಸಿಟಿಯವರ ನೀವು? ಈ ಊರಿಗೆ ಏನಕ್ಕೆ ಬಂದಿದ್ದೀರಾ? ಇಲ್ಲಿ ನೋಡಿ, ನಮ್ಮ ವ್ಯಾಪಾರ ನಷ್ಟ ಆಗಿದೆ ಅಲ್ಲಿ. ಅದಕ್ಕೆ ನಾವು ಈ ಊರಲ್ಲಿ ಒಂದು ಬಾಡಿಗೆ ಮನೆನ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ಈ ಊರಿಗೆ ಶಿಫ್ಟ್ ಆಗಿದ್ದೀವಿ. ಏನು, ಊರಿಗೆ ಹೊಸಬ್ರಾ? ಈ ಊರೇ ಸಿಗಬೇಕಾಗಿತ್ತ ನಿಮಗೆ? ಸರಿ ಸರಿ, ಆದರೆ ಒಂದು ವಿಷಯನ ಹೇಳ್ತೀನಿ. ರಾತ್ರಿ 9 ಗಂಟೆ ಆದಮೇಲೆ ಊರಿಂದ ಎಲ್ಲೂ ಆಚೆ ಹೋಗಬೇಡಿ, ಮನೆಯೊಳಗೆ ಇರಿ. ಅರೆ ಅಣ್ಣ, ಅತ್ತಿಗೆ, ಇವರೇನು 9 ಗಂಟೆ ಆದಮೇಲೆ ಆಚೆ ಹೋಗ್ಬೇಡ್ದು ಅಂತಾರೆ? ಇಲ್ಲಿ ಅಷ್ಟೊಂದು ಕತ್ಲಾಗುತ್ತಾ? ಅಷ್ಟೊಂದು ಭಯನಾ ಇವ್ರಿಗೆ? ನಡೀರಿ, ನಾವು ಮನೆಗೆ ಹೋಗೋಣ. ಊರಿನ ಜನರು ಹೇಳುವ ಮಾತನ್ನು ಅವರು ತಲೆಗೆ ಹಾಕೊಳ್ಳೋದಿಲ್ಲ. ಅವರು ಅವರ ಪಾಡಿಗೆ ಮನೆಗೆ ಹೋಗುತ್ತಾರೆ. ದಿವ್ಯಾ, ನಾನು ಮತ್ತೆ ನನ್ನ ತಮ್ಮ ಸ್ವಲ್ಪ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರ್ತೀವಿ. ಸ್ವಲ್ಪ ಸಿಗರೇಟ್ ಹೊಡ್ಕೊಂಡು ಬರ್ತೀನಿ ಕಣೆ, ಬೇಜಾರು ಮಾಡ್ಕೊಬೇಡ. ಯಾರು ಬಂದರೂ ಬಾಗಿಲು ತೆಗಿಬೇಡ, ಸರಿನಾ? ಕತ್ಲಾಗಿದೆ. ನೋಡು ರಮೇಶ್, ನೀನು ಹೊರಗಡೆ ಏನೋ ಹೋಗ್ತಾ ಇದೀಯಾ, ಆದರೆ ಈ ಊರಿನ ಜನ 9 ಗಂಟೆ ಆದಮೇಲೆ ಹೊರಗಡೆ ಹೋಗಬಾರ್ದು ಅಂತ ಹೇಳಿದ್ದಾರೆ. ನೀನು ಬೇಗ ಬಾ, ನನಗೆ ಸ್ವಲ್ಪ ಭಯ ಆಗ್ತಿದೆ. ಅತ್ತಿಗೆ, ನೀವೇನಕ್ಕೆ ಚಿಂತೆ ಮಾಡ್ತಿದ್ದೀರಾ? ಅಣ್ಣ ಏನಾದರೂ ಒಬ್ಬನೇ ಹೋಗ್ತಾ ಇದ್ದಾನೆ? ಅಣ್ಣನ ಜೊತೆಯಲ್ಲಿ ನಾನು ಸಹ ಇದ್ದೀನಿ. ನಾವಿಬ್ರು ಹೋಗ್ಬಿಟ್ಟು ಬರ್ತೀವಿ. ನೀವು ಯಾರು ಬಂದರೂ ಬಾಗಿಲು ತೆಗಿಬೇಡಿ. ಹಾಗೆಂದು ಹೇಳಿ ರಮೇಶ್ ಮತ್ತು ಸುರೇಶ್ ಊರಿನ ಹೊರಗಡೆ ಹೋಗುತ್ತಾರೆ. ಊರಿನಲ್ಲಿ ಒಂದು ಚಹಾದ ಅಂಗಡಿ ಇರುತ್ತೆ. ಆ ಅಂಗಡಿಯ ಮುಂದೆ ಕುಳಿತುಕೊಂಡು ಚಹಾ ಕುಡಿಯುತ್ತಿರುತ್ತಾರೆ. ಅದಾಗಲೇ 9 ಗಂಟೆ ಹತ್ತಿರ ಆಗಿರುತ್ತದೆ. ಅಣ್ಣ, 8:45 ಆಗಿದೆ. ಸರಿ ಸರಿ, ನಾನು ಮನೆಗೆ ಹೋಗ್ತೀನಿ. ಇಲ್ಲಾಂದರೆ ನನ್ನ ಹೆಂಡತಿ ಬೈತಾಳೆ. ನಾನು ಹೋಗ್ತೀನಣ್ಣ, ಆಮೇಲೆ ನಿಮಗೆ ಗೊತ್ತಲ್ವ ಏನಾಗುತ್ತೆ ಅಂತ. ಹಾಗೆಂದು ಹೇಳಿ ಆ ಚಹಾದ ಅಂಗಡಿ ಹತ್ರ ಇರುವ ವ್ಯಕ್ತಿಗಳು ಅಲ್ಲಿಂದ ಅವರವರ ಮನೆಗೆ ಹೋಗುತ್ತಾರೆ. ನೀವಿಬ್ರು ಊರಿಗೆ ಹೊಸಬ್ರು ಅನ್ಸುತ್ತೆ. ನೀವು ಬೇಗ ಬೇಗ ಮನೆಗೆ ಹೋಗಿ ಸೇರ್ಕೊಳ್ಳಿ. 9 ಗಂಟೆ ಆದಮೇಲೆ ಈ ಊರಲ್ಲಿ ಯಾರೂ ಸಹ ಓಡಾಡೋಂಗಿಲ್ಲ. ನಾನು ಮನೆಗೆ ಹೋಗ್ತೀನಿ, ನೀವು ಬೇಗ ಕುಡಿದ್ಬಿಟ್ಟು ಮನೆಗೆ ಹೊರಟೋಗಿ. ಹಾಗೆಂದು ಹೇಳಿ ಅಂಗಡಿಯವನು ಸಹ ಮನೆಗೆ ಹೊರಟೋಗುತ್ತಾನೆ. ಅವರಿಬ್ಬರು ಮಾತ್ರ 9 ಗಂಟೆ ಆದರೂ ಸಹ ಇನ್ನೇ ಅಲ್ಲಿಯೇ ಕುಳಿತಿರುತ್ತಾರೆ. ಸುರೇಶ್, ನನಗೆ ಭಯ ಆಗ್ತಿದೆ ಕಣೋ. ಊರಿನ ಜನ ಎಲ್ಲ ಹೊರಟೋಗ್ಬಿಟ್ರು. ಬಾ, ನಾವು ಮನೆಗೆ ಹೋಗೋಣ. ನನಗೆ ಯಾಕೋ ಭಯ ಆಗ್ತಿದೆ. ಇಲ್ಲಿ ನೋಡಿ ಎಷ್ಟು ಕತ್ಲಿದೆ. ಅಣ್ಣ, ನಾನಿರೋವಾಗ ಭಯ ಏನಕ್ಕೆ? ನೀನು ಇಷ್ಟೊಂದು ಭಯ ಪಡ್ತಾ ಇದ್ರೆ ಹೇಗಣ್ಣ? ಸರಿ ಸರಿ, ಅಷ್ಟು ಹೋಗೋಣ ಅಂತ ಇದೆಯಾ ತಾನೇ? ಸರಿ ಬಾ, ನಾವಿಬ್ರು ಮನೆಗೆ ಹೋಗೋಣ. ಹಾಗೆಂದು ಹೇಳಿ ರಮೇಶ್ ಮತ್ತು ಸುರೇಶ್ ಸಹ ಅಲ್ಲಿಂದ ಮನೆಗೆ ಹಿಂತಿರುಗುತ್ತಾರೆ. ಅವರು ರಸ್ತೆಯಲ್ಲಿ ಹೋಗುವಾಗ ನೋಡುತ್ತಾರೆ, ಊರು ತುಂಬಾನೇ ಸೈಲೆಂಟ್ ಆಗಿರುತ್ತೆ. ಜನರು ಒಬ್ಬರು ಸಹ ಓಡಾಡ್ತಾ ಇರೋದಿಲ್ಲ. ಅವರು ಕಾಡಿನ ರಸ್ತೆಯಿಂದ ಅವರ ಮನೆಗೆ ಹೋಗುತ್ತಾರೆ. ಹಿಂದೆಯಿಂದ ಯಾರೋ ಕರೆದಂತೆ ಆಗುತ್ತದೆ. ಇದನ್ನು ನೋಡಿ ಇಬ್ಬರಿಗೂ ಭಯವಾಗುತ್ತದೆ. ರಮೇಶ್ ಸಹ ಗಾಬರಿಗೊಂಡು ಅಲ್ಲಿಯೇ ನಿಂತಿರುತ್ತಾನೆ. ಸುರೇಶ್ ಹೇಳುತ್ತಾನೆ, ಅಣ್ಣ, ಯಾರೂ ಇರಲ್ಲ, ನಾನು ನೋಡ್ತೀನಿ, ನೀನು ಭಯ ಬೀಳ್ಬೇಡ. ಹಾಗೆಂದು ಹೇಳಿ ಸುರೇಶ್ ಹಿಂದೆ ತಿರುಗಿ ನೋಡುತ್ತಾನೆ. ಅವನ ಕೈಯಲ್ಲಿ ಪಿಸ್ತೂಲು ಸಹ ಇರುತ್ತದೆ, ಆದರೆ ಹಿಂದೆ ಯಾರೂ ಇರುವುದಿಲ್ಲ. ಅಣ್ಣ, ಯಾರೂ ಇಲ್ಲ. ಸರಿ ಬಾ, ನಾವು ಮನೆಗೆ ಹೋಗೋಣ. ಇಲ್ಲೇ ಇನ್ನ ಲೇಟ್ ಮಾಡಿದ್ರೆ ಏನಾಗುತ್ತೋ ಏನೋ. ಯಾರೂ ಇಲ್ಲ ನೋಡು, ನನ್ನ ಕೈಯಲ್ಲಿ ಗನ್ನು ಸಹ ಇದೆ. ಭಯ ಬೀಳ್ಬೇಡ, ಬಾ ಅಣ್ಣ. ಹಾಗೆಂದು ಹೇಳಿ ಸುರೇಶ್ ಹಾಗೆಯೇ ಮುಂದೆ ಸಾಗುತ್ತಾನೆ. ಅವನ ಕೈಯಲ್ಲಿ ಪಿಸ್ತೂಲ್ ಇರುತ್ತದೆ. ಯಾರಾದರೂ ಬಂದರೆ ಸುಟ್ಟು ಬಿಡೋಣ ಎಂದು ನೋಡುತ್ತಾನೆ. ಆದರೆ ರಮೇಶ್ ಇನ್ನೂ ಬರೋದಿಲ್ಲ.
ಅದನ್ನು ನೋಡಿ ಸುರೇಶ್ ಹಿಂದೆ ತಿರುಗಿ ನೋಡುತ್ತಾನೆ. ನೋಡಿದ ತಕ್ಷಣ ಅವನು ಗಾಬರಿ ಬೀಳುತ್ತಾನೆ. ಅವನ ಅಣ್ಣ ರಮೇಶ್ ಅಲ್ಲಿ ಸತ್ತು ಬಿದ್ದಿರುತ್ತಾನೆ. ಊರಿನ ಜನರೆಲ್ಲ ಹೇಗೆ ಸತ್ತು ಬಿದ್ದಿದ್ದರೋ ಹಾಗೆಯೇ. ಸುರೇಶ್ ಓಡಿ ಬಂದು ಬಿಕ್ಕಿ ಬಿಕ್ಕಿಸು ಅಳುತ್ತಾನೆ. ಆದರೆ ಅವನ ಅಕ್ಕಪಕ್ಕದಲ್ಲಿ ಯಾರೂ ಸಹ ಇರೋದಿಲ್ಲ. ಅಣ್ಣ ಎದ್ದಾಳಣ್ಣ, ಅಣ್ಣ ಯಾರು ನಿನಗೀಗ ಮಾಡಿದ್ರು, ನಾನು ಅವನ್ನ ಸುಮ್ಮನೆ ಬಿಡಲ್ಲ, ಎದ್ದಾಳಣ್ಣ. ವಿಷಯ ತಿಳಿದ ನಂತರ ಮನೆಯಲ್ಲಿರುವ ಅವನ ಹೆಂಡತಿ ಸಹ ಅಳುತ್ತಾ ಕುಂತಿರುತ್ತಾಳೆ. ದಿವ್ಯಾ ಅತ್ಗೆ ಅಳಬೇಡಿ, ಅಣ್ಣನಿಗೆ ಈ ಪರಿಸ್ಥಿತಿ ತಂದವ್ರನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಇದು ನಾನು ಚಾಲೆಂಜ್ ಮಾಡ್ತೀನಿ. ನಾನು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಅವ್ರು ಯಾರೇ ಆಗಿರಲಿ, ನಾನು ಅವ್ರನ್ನ ಹುಡುಕ್ತೀನಿ ಹಾಗೆಂದು ಹೇಳಿ ಸುರೇಶ್ ತುಂಬಾನೇ ಕೋಪಗೊಳ್ಳುತ್ತಾನೆ. ಮರುದಿನ ಊರಿನ ಜನರ ಬಳಿ ಇದರ ಬಗ್ಗೆ ಕೇಳುತ್ತಾನೆ. ನನಗೆ ಸತ್ಯ ಗೊತ್ತಾಗಬೇಕಾಗಿದೆ. ಏನು ನಡೆಯುತ್ತೆ ಈ ಊರಲ್ಲಿ? ನೋಡಪ್ಪ, ನಮಗೂ ಸರಿಯಾಗಿ ಗೊತ್ತಿಲ್ಲ. ಈ ಊರಾಗ ರಾತ್ರಿ 9 ಗಂಟೆ ಆದಮೇಲೆ ಯಾರೂ ಆಚೆ ಬರಲ್ಲ, ಅಷ್ಟೇ ನಮಗೆ ಗೊತ್ತಿರೋದು. ರಾತ್ರಿ 9 ಗಂಟೆ ಆದಮೇಲೆ ಆಚೆ ಹೋದರೆ ಅವ್ರಿಗೆ ಹಣ ಬಿದ್ದಿರ್ತದೆ ಅಷ್ಟೇ ಅಪ್ಪ, ನಮಗೆ ಗೊತ್ತಿರೋದು, ಇನ್ನೇನು ಗೊತ್ತಿಲ್ಲ. ನನಗೆ ಗೊತ್ತಪ್ಪ, ನಿಮ್ಮ ಅಣ್ಣನ ಕಳ್ಕೊಂಡು ನೀನು ಬೇಜಾರಾಗಿದ್ದೀಯಂತ. ನೀನು ಈ ಊರಿಂದ ಹೊರಟೋಗ್ಬಿಡು. ನಿನಗೆ ಈ ಊರಿಗೆ ಯಾವ ಸಂಬಂಧನೂ ಇಲ್ಲ. ಆದರೂ ಸಹ ನಿಮ್ಮ ಅಣ್ಣ ಏನಕ್ಕೆ ಸತ್ತ ಅಂತ ನನಗೆ ಗೊತ್ತಿಲ್ಲ. ನೋಡು, ಇದ್ರ ಬಗ್ಗೆ ನಮಗೂ ಸಹ ಸರಿಯಾಗಿ ಗೊತ್ತಿಲ್ಲ. 9 ಗಂಟೆ ಆದರೆ ಅಷ್ಟೇ, ನಮಗೆ ಆ ಸಮಯನೇ ನೋಡಿದ್ರೇ ಭಯ ಆಗುತ್ತೆ. ಸುರೇಶ್ಗೆ ಸರಿಯಾದ ಉತ್ತರ ಗೊತ್ತಾಗೋದಿಲ್ಲ. ಅವನು ಆಲೋಚಿಸುತ್ತಾ ಮನೆಗೆ ಹೋಗುತ್ತಾನೆ. ಮತ್ತೆ ರಾತ್ರಿಯಾಗುತ್ತದೆ. ಅದೇ ಊರಿನಲ್ಲಿರುವ ಒಬ್ಬ ಹೆಂಗಸು. ಅವಳು ಸೀರೆಯನ್ನು ಉಟ್ಟಿ ಆ ಸೀರೆಯಿಂದ ಅವಳ ಮುಖವನ್ನು ಮುಚ್ಚಿಕೊಂಡಿರುತ್ತಾಳೆ. ಆದರೆ ಅವಳ ಕೈಯಲ್ಲಿ ಒಬ್ಬ ಪಕ್ಷಿಯ ಗೂಡು ಸಹ ಇರುತ್ತದೆ. ಕಾಡಿನ ಮಧ್ಯೆ ಹೋಗಿ ಆ ಪಕ್ಷಿಯನ್ನು ಕೊಂದು ಅಲ್ಲಿ ಅಗಿಯುತ್ತಾ ಇರುತ್ತಾಳೆ. ಅದಾದ ನಂತರ ಏನೂ ತಿಳಿಯದಂಗೆ ಅವಳು ಮನೆಗೆ ಹಿಂತಿರುಗುತ್ತಾಳೆ. ಮರುದಿನ ಸುರೇಶ್ ಸಿಟಿಗೆ ಹೋಗಿ ಮತ್ತೆ ಹಳ್ಳಿಗೆ ಬರುವುದು ಲೇಟ್ ಆಗುತ್ತದೆ. ಆ ದಿನ 9:30 ಆಗಿರುತ್ತದೆ. ಅವನು ಇನ್ನೂ ಹಳ್ಳಿಗೆ ಬರುತ್ತಾ ಇರುತ್ತಾನೆ. ಅವನ ಗಾಡಿ ಪಂಚರ್ ಆದ ಕಾರಣ ಅವನು ಅಲ್ಲಿ ಒಂದು ಮನೆಯ ಬಳಿ ನಿಂತಿರುತ್ತಾನೆ. ಅದೇ ಸಮಯದಲ್ಲಿ ಅವನ ಕಣ್ಣು ಆ ಹೆಂಗಸಿನ ಮೇಲೆ ಬೀಳುತ್ತದೆ. ಅವನು ಆ ಹೆಂಗಸನ್ನು ಹಿಂಬಾಲಿಸುತ್ತಾ ಹೋಗುತ್ತಾನೆ. ಆಕೆ ಏನೇನು ಮಾಡುತ್ತಾಳೆ ಎಂದು ಎಲ್ಲವನ್ನು ನೋಡುತ್ತಾನೆ. ಸ್ವಲ್ಪ ಹೊತ್ತು ಕಣ್ಣೀರಾಕಿ ಕೋಣೆಯಲ್ಲಿ ಹೋಗಿ ಕುಳಿತಿರುತ್ತಾಳೆ. ಅದೇ ಸಮಯದಲ್ಲಿ ಸುರೇಶ್ ಅಲ್ಲಿಗೆ ಬರುತ್ತಾನೆ. ಸಾಕು ಈ ಮೊಸಳೆ ಕಣ್ಣೀರು, ನೀನೇನೇನು ಮಾಡ್ತಿದ್ಯಾ ಅಂತ ನನಗೆ ಗೊತ್ತಾಗಿದೆ. ನಾನು ಇಷ್ಟೊತ್ತು ನಿನ್ನನ್ನೇ ಹಿಂಬಾಲಿಸ್ತಾ ಇದ್ದೆ. ಈ ಊರಲ್ಲಿ ನಡೀತಾ ಇರೋ ಎಲ್ಲ ಕೊಲೆಗಳಿಗೂ ನೀನೇ ಅಲ್ವಾ? ನನಗೆ ಗೊತ್ತಾಗಿದೆ. ನಡಿ, ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ನಾನು ಪೊಲೀಸ್. ಹಾಗೆಂದು ಹೇಳಿ ಸುರೇಶ್ ಆ ಹೆಂಗಸನ್ನು ಅವಳ ಜೊತೆಗೆ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಸುರೇಶ್, ಇದೇನಿದು? ಯಾರು ಈ ಹೆಂಗಸು? ಈ ಹೆಂಗಸನ್ನು ಇಲ್ಲೇನಕ್ಕೆ ಕರ್ಕೊಂಬಂದಿದ್ಯಾ? ಅದು ಅಲ್ಲದೆ ನೀನು ಅವ್ರನ್ನ ಕಟ್ಟಾಕಿದ್ಯಾ. ಊರಿನ ಜನರಿಗೆ ಗೊತ್ತಾದರೆ ಏನು ಅನ್ಕೊತಾರೆ? ನೀನು ಯಾಕೆ ಇವ್ರನ್ನ ಇಲ್ಲಿ ಕರ್ಕೊಂಬಂದಿದ್ಯಾ? ನೀವೇನು ಚಿಂತೆ ಮಾಡಬೇಡಿ. ನಾನು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಅಣ್ಣನ ಸಾವಿಗೆ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ. ನೀವು ಯೋಚನೆ ಮಾಡಬೇಡಿ. ನೋಡು ಸುರೇಶ್, ನೀನು ಒಳ್ಳೇದು ಮಾಡ್ತಾ ಇದೀಯ ಅಂತ ನನಗೆ ಗೊತ್ತಿದೆ. ಅಣ್ಣನ ಸಾವಿಗೆ ಪರಿಹಾರ ಸಿಗಬೇಕು, ಅದು ನನಗೂ ಗೊತ್ತು. ಆದರೆ ಅದ್ರ ಬದಲಾಗಿ ನಿನ್ನ ಜೀವನನ ನೀನು ರಿಸ್ಕಲ್ಲಿ ಹಾಕ್ಕೊಂಬೇಡ. ಮತ್ತೆ ನಾನು ಅಣ್ಣನಕಿನ್ನ ಧೈರ್ಯವಂತ. ನಿಮಗೆ ಗೊತ್ತಿದೆ ಅಲ್ವಾ, ಅಣ್ಣ ಎಷ್ಟು ಧೈರ್ಯವಂತನೋ, ನಾನು ಅದಕ್ಕಿಂತ ಧೈರ್ಯವಂತನೇ. ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಆ ಹೆಂಗಸನ್ನು ಒಂದು ಸ್ಟೋರ್ ರೂಮ್ನಲ್ಲಿ ಕರೆದುಕೊಂಡು ಹೋಗಿ ಅವಳನ್ನು ಬಂದಿ ಮಾಡಿ ಅಲ್ಲಿಯೇ ಕಟ್ಟಿ ಹಾಕಿರುತ್ತಾನೆ. ಹಾಗೆ ಆ ಸ್ಟೋರ್ ರೂಮಿನ ಬಾಗಿಲಾಕುತ್ತಾನೆ. ಮರುದಿನ ಊರಿನ ಒಬ್ಬ ವ್ಯಕ್ತಿಗೆ ಮನೆಗೆ ಬರೋದಕ್ಕೆ ತುಂಬಾನೇ ತಡವಾಗುತ್ತದೆ. ಆ ದಿನ ರಾತ್ರಿ ತುಂಬಾನೇ ಆಗಿರುತ್ತದೆ. ಅವನು ತುಂಬಾನೇ ಭಯ ಬಿದ್ದಿರುತ್ತಾನೆ. ಅವನ ಕಣ್ಣಿಗೆ ಆ ದಿನ ಆ ದೆವ್ವ ಕಾಣಿಸುತ್ತದೆ.
ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿ ಸಹ ಎಲ್ಲರೂ ಸತ್ತ ಬಿದ್ದ ಹಾಗೆ ಅವನು ಸಹ ಸತ್ತು ಬಿದ್ದಿರುತ್ತಾನೆ. ಊರಿನ ಜನರಿಗೆಲ್ಲ ಈ ವಿಷಯ ತಿಳಿಯುತ್ತದೆ. ಊರಿನ ಜನರೆಲ್ಲ ಮತ್ತೆ ಇದರ ಬಗ್ಗೆಯೇ ಮಾತನಾಡುತ್ತಾ ಇರುತ್ತಾರೆ. ಈ ವಿಷಯ ಸುರೇಶಿನ ಕಿವಿಗೆ ಸಹ ಬೀಳುತ್ತದೆ. ಅರೆ, ಇದೇನಿದು? ನೀನಿಲ್ಲೇ ಇದೆಯಾ? ನೀನಿಲ್ಲೇ ಇದೆಯಾ ಅಂದ್ರೆ ಈ ಊರಲ್ಲಿ ನಡೀತಾ ಇರೋ ಕೊಲೆಗಳಿಗೆಲ್ಲ ಯಾರು ಸಮಾಧಾನ ಕೊಡ್ತಾರೆ? ನೀನಲ್ವಾ ಈ ಕೊಲೆ ಮಾಡ್ತಾ ಇರೋದು? ಮತ್ ಯಾರು ಅಂತ ಹೇಳು. ಅವನು ಆ ಪ್ರಶ್ನೆಯನ್ನು ಕೇಳಿದಾಗ ಅಲ್ಲಿರುವ ಮಹಿಳೆ ಒಂದು ಕಥೆಯನ್ನು ಹೇಳುತ್ತಾಳೆ. ಇಲ್ಲಾಗ್ತಾ ಇರೋ ಕೊಲೆಗೆಲ್ಲ ಕಾರಣ ನನ್ನ ತಂಗಿ, ಬೇರೆ ಯಾರೂ ಅಲ್ಲ. 1 ವರ್ಷದ ಹಿಂದೆ ಇದೇ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದ ರಾಮಯ್ಯ ಅಂತ. ಅವನು ಅವನ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿದ್ದ. ಅವನಿಗೆ 2 ಸುಂದರವಾದ ಹೆಣ್ಣು ಮಕ್ಕಳಿದ್ದರು. ದೊಡ್ಡವಳು ಸ್ನೇಹ ಮತ್ತೆ ಚಿಕ್ಕವಳು ಶಿಲ್ಪ ಅಂತ. ಅರೆ ಶಿಲ್ಪ, ಇದೇನಿದು ಇವತ್ತಿಷ್ಟೊಂದು ಖುಷಿಯಾಗಿ ಕಾಣಿಸ್ತಾ ಇದೆಯಾ? ಇಷ್ಟು ಬೇಗ ಬೇರೆ ರೆಡಿಯಾಗಿಬಿಟ್ಟಿದ್ಯಾ? ಸ್ನೇಹ ಅಕ್ಕ, ನಿನಗೆ ಗೊತ್ತು ಅಲ್ವಾ, ನಾನು ಈ ಊರಿನ ಅಧ್ಯಕ್ಷನ ಮಗನ್ನ ಪ್ರೀತಿಸ್ತಾ ಇದ್ದೀನಿ ಅಂತ. ಸೋಮು ಅಂದರೆ ನನಗೆ ತುಂಬಾ ಇಷ್ಟ ಅಕ್ಕ. ಓಹೋ ಮೇಡಮ್, ಅದಕ್ಕೆ ನಾ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿರೋದು. ಆದರೂ ಕಣೆ, ಅವ್ರ ಅಪ್ಪನಿಗೆ ಗೊತ್ತಾದರೆ ನಿಮ್ಮ ಮದುವೆಗೆ ಒಪ್ಕೊಂತಾರ ಹೇಳು? ನಾವು ನಮ್ಮ ಅಪ್ಪ ಹತ್ರ ಇನ್ನೂ ಮಾತಾಡಿಲ್ಲ. ಅಕ್ಕ, ಒಂದ್ಸರಿ ನಾನು ಅವನ ಹತ್ರ ನನ್ನ ಪ್ರೀತಿ ವಿಚಾರನ ಹೇಳ್ತೀನಿ. ಅವನು ಒಪ್ಕೊಂಡ್ರೆ ಆಮೇಲೆ ಅವರ ಅಪ್ಪ ಅವರನ್ನೆಲ್ಲ ಒಪ್ಪಿಸಿ ನಮ್ಮ ಅಪ್ಪನ್ನ ಒಪ್ಪಿಸ್ತಾರೆ ಬಿಡಕ್ಕ. ಊರಿನ ದೊಡ್ಡ ಶ್ರೀಮಂತರ ಮಗ ಸೋಮು. ಶಿಲ್ಪಾ, ಇದೇನಿದು? ನೀನು ನನ್ನನ್ನು ಇಲ್ಲಿ ಕರೆದಿದ್ಯಾ? ಏನಾದರೂ ಹೇಳಬೇಕಾಗಿತ್ತ ನನಗೆ? ಏನಂತ ಹೇಳು. ಸೋಮು, ಸುಮಾರು ವರ್ಷಗಳಿಂದ ನಾವಿಬ್ಬರು ಸ್ನೇಹಿತರಾಗಿದ್ದೀವಿ. ನನಗೆ ನೀನಂದರೆ ತುಂಬಾ ಇಷ್ಟ. ನನ್ನ ಪ್ರೀತಿನ ನಿನ್ನ ಹತ್ರ ಹೇಳೋದಕ್ಕೆ ನಾನು ಇಲ್ಲಿ ಕರೆದಿದ್ದೀನಿ ನಿನ್ನನ್ನು. ಅರೆ ವಾವ್, ನೀನು ನಿಜ ಹೇಳ್ತಾ ಇದೀಯಾ? ವಾವ್, ನಾನು ಸಹ ಇದನ್ನೇ ಅಂದ್ಕೊಂಡಿದ್ದೆ. ನನಗೂ ನೀನಂದರೆ ತುಂಬಾ ಇಷ್ಟ. ಅಪ್ಪ, ನಾನು ನಿಮ್ಮ ಹತ್ರ ಒಂದು ವಿಷಯನ ಹೇಳಕ್ಕೆ ಬಂದೆ. ನಾನು ಒಂದು ಹುಡುಗಿನ ತುಂಬಾ ಇಷ್ಟಪಡ್ತಾ ಇದ್ದೀನಿ ಅಪ್ಪ. ಹೌದಾ ಮಗನೇ? ತುಂಬ ಒಳ್ಳೆಯದು. ನೀನೊಂದು ಹುಡುಗಿನ ಇಷ್ಟಪಡ್ತಾ ಇದೆಯಾ. ನನಗೆ ಸೊಸೆ ಸಿಗ್ತಿದ್ದಾಳ. ಯಾರವಳು? ಅಪ್ಪ, ಅವರು ಬಡವರು. ಈ ಊರಲ್ಲಿ ಶಿಲ್ಪ ಅಂತ ಇದ್ದಾಳಲ್ವಾ, ಅವಳೇ ಅಪ್ಪ. ಏನು ಹೇಳ್ತಿದ್ಯಾ? ನಮ್ಮ ಲೆವೆಲ್ ಏನು, ಅವಳ ಲೆವೆಲ್ ಏನು? ಶಿಲ್ಪನ ಹೋಗಿ ಇಷ್ಟಪಡ್ತೀಯ ನೀನು? ನಿನಗೆ ಶ್ರೀಮಂತರು ಸಿಗ್ತಾರೆ. ಅಪ್ಪ ಅಪ್ಪ, ಕೂಲ್ ಡೌನ್. ನಾನು ಅವಳ ಜೊತೆ ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ದೀನಿ ಅಷ್ಟೇ. ಅರೆ ಸಾಕು, ಏನು ಇಷ್ಟೊಂದು ಖುಷಿಯಾಗಿದ್ಯಾ? ನೀನು ಏನು ಹೇಳ್ತಿದ್ಯೋ ನನಗೊಂದು ಸ್ವಲ್ಪ ಕೂಡ ಅರ್ಥ ಆಗ್ತಿಲ್ಲ. ಏನಂತ ಕರೆಕ್ಟಾಗಿ ಹೇಳು. ಅಕ್ಕ, ಸೋಮು ನನ್ನ ಪ್ರೀತಿಗೆ ಒಪ್ಕೊಂಡ್ಬಿಟ್ಟ ಅಕ್ಕ. ಅವನು ಸಹ ನನ್ನನ್ನು ತುಂಬಾ ಇಷ್ಟಪಡ್ತಾ ಇದ್ದಾನಂತೆ. ನನಗೆ ಬಹಳ ಖುಷಿ ಆಗ್ತಾ ಇದೆ ಅಕ್ಕ. ನಾನು ಏನು ಮಾಡಬೇಕು, ಹೇಗೆ ವ್ಯರ್ಥ ಮಾಡಬೇಕು ಗೊತ್ತಾಗ್ತಿಲ್ಲ. ವಾವ್, ನನ್ನ ತಂಗಿಗಂತೂ ಅವಳ ಪ್ರೀತಿ ಸಿಕ್ಬಿಡ್ತು. ನನಗೆ ತುಂಬಾ ಖುಷಿ ಆಗ್ತಿದೆ ಕಣೆ. ನೀನು ಚೆನ್ನಾಗಿದ್ರೆ ನನಗಷ್ಟೇ ಸಾಕು ಕಣೆ. ಒಂದು ದಿನ ಜಲ್ಜೀರಾ ಮಾರುವವನು ಅದೇ ರಸ್ತೆಯಿಂದ ಹೋಗುತ್ತಿರುತ್ತಾನೆ. ನೋಡು ಸೋಮು, ನಾನು ನಿನ್ನ ಹತ್ರ ಒಂದು ವಿಷಯನ ಹೇಳಬೇಕು ಅಂತ ನಾನು ಇಲ್ಲಿ ಕರೆಸಿರೋದು ನಿನ್ನನ್ನು. ಶಿಲ್ಪ, ನೀನು ಏನು ಹೇಳಿದ್ರು ನಾನು ಕೇಳ್ತೀನಿ. ಏನಂತ ಹೇಳು. ಶೀಘ್ರದಲ್ಲೇ ನಮ್ಮ ಅಪ್ಪ ಹತ್ರ ಸಹ ನಿನ್ನ ಬಗ್ಗೆ ಹೇಳ್ತೀನಿ. ನಾವಿಬ್ಬರೂ ಮದುವೆ ಆಗೋಣ, ತುಂಬ ಚೆನ್ನಾಗಿರೋಣ, ಸರಿನಾ? ಸೋಮು, ಆದಷ್ಟು ಬೇಗ ನನ್ನನ್ನು ಮದುವೆ ಆಗು. ನಾನು ನಿನ್ನ ಮಗುವಿನ ತಾಯಿ ಆಗ್ತಾ ಇದ್ದೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ. ಅಪ್ಪ ಹತ್ರ ಇದ್ರ ಬಗ್ಗೆ ಹೇಳು, ನಾನು ಸಹ ಹೇಳ್ತೀನಿ. ಏನಂದೆ ನೀನು ತಾಯಿ ಆಗ್ತಾ ಇದೆಯಾ? ನೀನು ಪ್ರೆಗ್ನೆಂಟಾ? ಯಾರ್ದೋ ಏನೋ ಪಿಂಡನ ಹೊಟ್ಟೆಗೆ ಇಕ್ಕೊಂಡಿದ್ಯಾ, ನನ್ನ ಹತ್ರ ಹೇಳ್ತೀಯಾ? ಈ ಮಗುಗೆ ನಾನು ಒಪ್ಕೊಳೋದಿಲ್ಲ. ನಾನು ನಿನ್ನ ಮದುವೆ ಆಗೋದಿಲ್ಲ. ನಾನು ನಿನ್ನ ಹತ್ರ ಟೈಮ್ ಪಾಸ್ ಮಾಡ್ತಿದ್ದೆ. ನೀನು ನೋಡಿದ್ರೆ ಬಸರಿ ಆಗ್ಬಿಟ್ಟು ಬಂದಿದ್ಯಾ. ಹೋಗು. ಹಿಂದೆ ಇರುವ ವ್ಯಕ್ತಿ ಇದನ್ನು ಕೇಳಿಸಿಕೊಳ್ಳುತ್ತಾನೆ. ಅವನು ಊರಿನ ಜನರಿಗೆಲ್ಲ ಶಿಲ್ಪ ಮದುವೆಗೆ ಮುಂಚೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೇಳುತ್ತಾನೆ. ಊರಿನ ಜನರಿಗೆಲ್ಲ ಈ ವಿಷಯ ತಿಳಿಯುತ್ತದೆ. ಊರಿನ ಜನರೆಲ್ಲ ಅವಳ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ. ಅವಳ ತಂದೆಯ ಜೊತೆ ರಸ್ತೆಯಲ್ಲಿ ಓಡಾಡುವಾಗ ಊರಿನ ಜನರು ಕಲ್ಲನ್ನು ಹೊಡೆಯುತ್ತಾರೆ. ಕಲ್ಲು ಜೋರಾಗಿ ಹೊಡೆದ ಏಟಿಗೆ ಅವರ ತಂದೆ ಅಲ್ಲಿಯೇ ಪ್ರಾಣ ಬಿಡುತ್ತಾನೆ. ಶಿಲ್ಪಾಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅವಳಿಂದನೇ ಅವರಪ್ಪ ತೀರೋದ್ರು ಅಂತ ಅವಳು ಬಿಕ್ಕಿಸಿ ಅಳ್ತಾ ಇರ್ತಾಳೆ. ಅದೇ ನೋವಿನಲ್ಲಿ ಅವಳು ಸಹ ನೇಣಿಗೆ ಶರಣಾಗುತ್ತಾಳೆ. ವಿಷಯ ತಿಳಿದ ತಕ್ಷಣ ಸ್ನೇಹ ಓಡಿ ಬರುತ್ತಾಳೆ. ಆದರೆ ಶಿಲ್ಪ ಪ್ರಾಣವನ್ನು ತ್ಯಜಿಸಿರುತ್ತಾಳೆ. ಸ್ನೇಹ ಬಿಕ್ಕಿಸಿ ಅಳುತ್ತಾಳೆ.
ಶಿಲ್ಪ ಸತ್ತ ನಂತರ ಒಬ್ಬ ಆತ್ಮ ಆಗಿರುತ್ತಾಳೆ. ಊರಿನ ಒಬ್ಬ ಹೆಂಗಸು ಅದನ್ನು ನೋಡಿ ಭಯಗೊಂಡು ಓಡಿ ಹೋಗುತ್ತಾಳೆ. ಶಿಲ್ಪ ಸತ್ತ ಮೇಲೆ ಸಹ ಆತ್ಮದ ರೂಪವಾಗಿ ಹಿಂತಿರುಗಿದ್ದಾಳೆ ಎಂದು ಊರಿನ ಜನರಿಗೆ ತಿಳಿಯುತ್ತದೆ. ಬಾಬಾ, ನನ್ನ ತಂಗಿ ಶಿಲ್ಪ ಅಂತ, ಅವಳು ತೀರೋಗಿದ್ದಾಳೆ, ಆದರೆ ಅವಳು ಆತ್ಮ ಆಗಿ ಬಂದಿದ್ದಾಳೆ ಅಂತ ಊರಿನ ಜನ ಎಲ್ಲ ಮಾತಾಡ್ತಾ ಇದ್ದಾರೆ. ನೀವೇ ಒಂದು ಪರಿಹಾರ ಮಾಡಿಕೊಡಿ. ಅವಳ ತಂದೆಯ ಸಾವಿಗೆ ಅವಳು ಸೇಡು ತೀರಿಸ್ಕೊತಾ ಇದ್ದಾಳೆ. ಹೀಗೆ ಬಿಟ್ಟರೆ ಅವಳು ಒಬ್ರೊಬ್ಬರಾಗಿ ಅವಳ ತಂದೆನ ಯಾರ್ಯಾರು ಕೊಂದ್ರು, ಅವಳ ವಿರುದ್ಧ ಯಾರ್ಯಾರೋದ್ರು ಎಲ್ಲರನ್ನೂ ಅವಳು ಸಾಯಿಸಾಕ್ತಾಳೆ. ಅದಕ್ಕೆ ನಾವೊಂದು ಹೋಮನ ಇಟ್ಕೊಬೇಕು ಹಾಗೆಂದು ಹೇಳಿ ಅವರು ಒಂದು ಪೂಜೆಯನ್ನು ನಡೆಸುತ್ತಾರೆ. ಆವತ್ತಿಂದ ನಾನು ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರತಿದಿನ ಪೂಜೆ ಅಥವಾ ಒಂದು ಬಲಿನ ಕೊಡ್ತೀನಿ. ಹಾಗಾದರೆ ಸತ್ತಿರೋದು ನಿಜವಾಗ್ಲೂ ನಿನ್ನ ತಂಗಿನ? ಅಂದರೆ ನೀನೇನಾ ಸ್ನೇಹ? ಹೌದು, ನಾನೇ ಸ್ನೇಹ. ಅವಳು ಎಲ್ಲರನ್ನೂ ಬಲಿ ತಗೊಂಡಿದ್ದಾಳೆ ಈಗಾಗಲೇ. ಆದರೆ ಇನ್ನೂ ಸೋಮು ಉಳಿದಿದ್ದಾನೆ. ಸೋಮುನ ಬಲಿ ತಗೊತಾಳೆ ಅವಳು. ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ನಾನು ಸೋಮುನ ರಕ್ಷಣೆ ಮಾಡ್ತೀನಿ. ನಾನು ಈಗಲೇ ಅವನ ಮನೆಗೆ ಹೋಗ್ತೀನಿ. ಅವನ ಹತ್ರ ಎಲ್ಲ ಹೇಳ್ತೀನಿ. ನೋಡು, ನಿನಗೆ ಸತ್ಯ ಗೊತ್ತಾಗಿದೆ ಅಲ್ವಾ? ಇವಾಗಾದರೂ ನನ್ನನ್ನು ಬಿಟ್ಬಿಡು. ನಾನು ಆ ಪೂಜೆನ ಮಾಡಬೇಕು. ಸುರೇಶ್ ಸ್ನೇಹನ ಸಹ ಬಂಧನದಿಂದ ಮುಕ್ತಿಗೊಳಿಸುತ್ತಾನೆ. ಸುರೇಶ್ ಅವನ ಪೊಲೀಸಿನ ಬಟ್ಟೆ ಧರಿಸಿಕೊಂಡು ಅವನು ಊರಿನ ಅಧ್ಯಕ್ಷರ ಮನೆಗೆ ಹೋಗುತ್ತಾನೆ. ಹೇಗಾದರೂ ಮಾಡಿ ನಾನು ಸೋಮುನ ಉಳಿಸ್ಕೊಬೇಕು. ಅರೆ, ನೀನು ಈ ಊರಿಗೆ ಮೊನ್ನೆ ಬಂದಿರೋ ಹೊಸಬ ಅಲ್ವಾ? ನೀನು ಬಾಡಿಗೆ ಮನೆಯಲ್ಲಿದ್ದೆ ಅಂತ ಕೇಳ್ಪಟ್ಟಿದ್ದೆ. ಆದರೆ ನೀನು ಪೊಲೀಸಾ? ನಂಗೆ ಗೊತ್ತೇ ಇರಲಿಲ್ಲ. ಸರಿ, ಇಲ್ಲೇನಕ್ಕೆ ಬಂದಿದ್ಯಾ ನೀನು? ಈ ಊರಲ್ಲಿ ಒಬ್ರೊಬ್ರಾಗೆ ಎಲ್ಲರೂ ಸಾವನ್ನಪ್ತಾ ಇದ್ದಾರೆ. ಇದರಿಂದ ಕಾರಣ ಆ ಶಿಲ್ಪ. ನೀವು ಪ್ರೀತಿಸಿ ಮೋಸ ಮಾಡಿದ್ರಲ್ಲ, ಅದೇ ಶಿಲ್ಪ. ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ ಇವಾಗ. ಏನು? ಶಿಲ್ಪನ ಇದಕ್ಕೆಲ್ಲ ಕಾರಣ? ಎಷ್ಟೊಂದು ಜನನ ಈಗಾಗಲೇ ಸಾಯಿಸಿದ್ದಾಳೆ. ಮತ್ತೆ ನಮ್ಮ ಅಪ್ಪನ ಪ್ರಾಣ ಸಹ ತಗೊಂಡಿದ್ದಾಳೆ. ಇವಾಗ ನನ್ನಿಂದ ಬಿದ್ದಿದ್ದಾಳ? ಓಹ್ ಹೌದು, ನೀವೇನು ಚಿಂತಿಸಬೇಡಿ. ನಾನು ಪೊಲೀಸ್. ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೀನಿ. ನೀವು ಮನೆ ಬಿಟ್ಟು ಎಲ್ಲೂ ಆಚೆ ಕಡೆ ಹೋಗಬೇಡಿ. ನೀವಿಲ್ಲೇ ಇರಿ. ನಿಮ್ಮ ಕ್ಷೇಮ ನಮಗೆ ಮುಖ್ಯ. ನಿಮ್ಮಿಂದ ತುಂಬಾ ಉಪಕಾರ ಆಯಿತು. ಆದರೆ ನಾನು ಆ ಶಿಲ್ಪಾಗೆಲ್ಲ ಹೆದರೋದಿಲ್ಲ. ಅವಳು ನನ್ನನ್ನೇನು ಮಾಡ್ತಾಳೆ? ಏನು ಮಾಡೋಕ್ಕಾಗಲ್ಲ. ನೀವು ನಿಮ್ಮ ಮನೆಗೆ ಹೊರಟೋಗಿ ಸುಮ್ಮನೆ. ಎಷ್ಟು ಹೇಳಿದರೂ ಕೇಳಲಿಲ್ಲ ಎಂದು ಸುರೇಶ್ ಅವನ ಮನೆಗೆ ಹಿಂತಿರುಗುತ್ತಾನೆ. ಆದರೆ ಅಲ್ಲೇ ನಿಂತಿರುವ ಸೋಮನಿಗೆ ಸ್ವಲ್ಪ ಮನಸ್ಸಲ್ಲಿ ಭಯ ಹುಟ್ಟುತ್ತದೆ. ಏನು, ಇವನ್ನೆಲ್ಲ ಶಿಲ್ಪ ಮಾಡ್ತಾ ಇದ್ದಾಳ? ನನಗೆ ಗೊತ್ತೇ ಇರಲಿಲ್ಲ ಅವಳು ಸತ್ತಿ ಆತ್ಮ ಆಗ್ಬಿಟ್ಟು ಬರ್ತಾಳೆ ಅಂತ. ಅವಳು ಈ ಥರ ಸೇಡು ತೀರಿಸ್ಕೊತಾಳ? ನಾನು ಅವಳನ್ನ ಸುಮ್ಮನೆ ಬಿಡೋದಿಲ್ಲ. ಆ ರಾತ್ರಿ ಅವನಿಗೆ ಶಬ್ದ ಕೇಳಿಸುತ್ತದೆ. ಹೊರಗೆ ಬಂದು ನೋಡಿದರೆ ಶಿಲ್ಪ ಆತ್ಮದ ರೂಪದಲ್ಲಿ ಅಲ್ಲಿಯೇ ಇರುತ್ತಾಳೆ. ಇದನ್ನು ನೋಡಿ ಸೋಮು ಭಯಗೊಂಡು ಅಲ್ಲಿಂದ ಓಡಿ ಹೋಗುತ್ತಾನೆ. ಅವನ ಬಂಗಲೆಯ ಮುಂದೆ ಊರಿನ ಜನರು ಕಾವಲು ಕಾಯುತ್ತಾ ಅಲ್ಲಿಯೇ ನಿಂತಿರುತ್ತಾರೆ. ಆದರೆ ಯಾರ ಕಣ್ಣಿಗೂ ಸಹ ಸೋಮು ಕಾಣುವುದಿಲ್ಲ. ಸೋಮು ಅವನ ಪ್ರಾಣ ಉಳಿಸಿಕೊಳ್ಳಲು ವೇಗವಾಗಿ ಓಡುತ್ತಾನೆ. ಬೇಡ, ನನ್ನೇನು ಮಾಡಬೇಡ. ನಾನು ಸುಮ್ಮನೆ ಬಿಟ್ಬಿಡು. ಹೌದು, ನಾನು ನಿನ್ನ ಜೊತೆ ತಪ್ಪು ಮಾಡಿಬಿಟ್ಟಿದ್ದೆ. ಆದರೆ ನನ್ನ ಕ್ಷಮಿಸ್ಬಿಡು. ನಮ್ಮ ಅಪ್ಪ ಒಪ್ಕೊಂಡಿಲ್ಲ ಅಷ್ಟೇ, ಅದಕ್ಕೆ ನಾನು ಹಾಗೆ ಮಾಡಿದೆ. ನಿನ್ನ ಸಲುವಾಗಿ ನನ್ನ ತಂದೆ ಪ್ರಾಣ ಹೊರಟೋಯ್ತು. ನೀನು ನನ್ನನ್ನು ತಿರಸ್ಕಾರ ಮಾಡ್ಬೋದಿತ್ತು, ಆದರೆ ನೀನು ನನ್ನನ್ನು ಬಳಸ್ಕೊಂಡೆ. ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ನನ್ನ ತಂದೆ ಸಾವಿಗೆ ನನಗೆ ಶಾಂತಿ ಬೇಕು. ಎಲ್ಲರನ್ನು ಹೇಗೆ ಬಲಿ ತಗೊಂಡೆ, ನಾನು ಸಹ ನಿನ್ನನ್ನು ಅದೇ ಥರ ಬಲಿ ತಗೊತೀನಿ. ಸ್ವಲ್ಪ ಸಮಯದಲ್ಲೇ ಸೋಮು ಸಹ ಎಲ್ಲರ ಹಾಗೆ ಸತ್ತು ಹೆಣವಾಗಿರುತ್ತಾನೆ. ಪೊಲೀಸರು ಅವನ ಬಳಿ ಓಡಿ ಬರುತ್ತಾರೆ. ಅಷ್ಟರಲ್ಲಿಯೇ ಅಲ್ಲಿ ಒಂದು ಮಾಯಾವಿ ಪುಸ್ತಕ ತೆಗೆಯುತ್ತದೆ. ನಾನು ಈಗ ಹೋಗ್ತೀನಿ, ಆದರೆ ಯಾವುದೇ ಹೆಣ್ಣಿಗೆ ಅನ್ಯಾಯ ಆದರೆ ನಾನು ಮತ್ತೆ ಬರ್ತೀನಿ. ಅದಾದ ನಂತರ ಊರಿನ ಜನರು ರಾತ್ರಿ 9:30 ಆದರೂ ಸಹ 10 ಗಂಟೆ ಆದರೂ ಸಹ ಇನ್ನು ಅವರ ಮನೆಯ ಮುಂದೆ ಯಾವುದೇ ಭಯವಿಲ್ಲದೆ ಆರಾಮಾಗಿ ಇರುತ್ತಿದ್ದರು. ಜನರು 10 ಗಂಟೆಯಾದರೂ ಸಹ ಇನ್ನೂ ರಸ್ತೆಯಲ್ಲಿ ಓಡಾಡುತ್ತಿದ್ದರು. ಅಂಗಡಿಗಳನ್ನು ಸಹ ತೆಗೆದಿರುತ್ತಿದ್ದರು. ಊರಿನಲ್ಲಿ ಮತ್ತೆ ನೆಮ್ಮದಿ ಉಂಟಾಗಿತ್ತು.